ದಿನ ಬೆಳಗಾದರೆ ಅದೇ ರಸಮ್ಮು ಸಾಂಬಾರು ತಿಂದು ನಾಲ್ಗೆ ಒಂಥರ ಆಗ್ಬಿಟ್ಟಿದೆಯಾ, ಬೇರೆ ಏನಾದರೂ ಕೇಳ್ತಾ ಇದೆಯಾ? ಅದಕ್ಕೆ ಒಂದು ಸ್ಪೆಷಲ್ ಮಸಾಲೆ ಮನೇಲೇ ಮಾಡಿ ಒಂದು ಒಳ್ಳೆ ಮೆಂತೆ ಬಾತ್ ಮಾಡ್ಕೊಂಬರೋಣ, ಏನಂತೀರಿ? ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಶುರು ಮಾಡೋಣ. ಮೊದಲಿಗೊಂದು ಕುಕ್ಕರ್ ತಗೊಳ್ಳಿ. ಕುಕ್ಕರ್ಗೆ ಒಂದು ಸ್ಪೂನು ತುಪ್ಪ ಹಾಕಿ, ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಬರುತ್ತಲ್ಲ, ಸೋಂಪನ್ನು ಹಾಕ್ಬಿಡಿ. ಆಮೇಲೆ ಒಂದು ದಾಲ್ಚಿನ್ನಿ ಎಲೆನೂ ಹಾಕೊಂಡ್ಬಿಡೋಣ. ಇದು ಮೆಂತೆ ಬಾತ್ಗೆ ಒಂದು ಒಳ್ಳೆ ಘಮ ಹಾಗೂ ಟೇಸ್ಟ್ ಕೊಡುತ್ತೆ ಕಣ್ರಿ. ಈಗ ಒಂದು ಈರುಳ್ಳಿ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ಈ ಈರುಳ್ಳಿ ಘಮ ಪಕ್ಕದ ಮನೆಯವ್ರ ಮೂಗಿಗೆ ಬಡಿದ್ರೆ ಅವರು ತಟ್ಟೆ ಹಿಡ್ಕೊಂಬಂದ್ಬಿಡ್ತಾರೆ ಕಣ್ರಿ, ನಮ್ಗೊಂಚೂರು ಬಾತ್ ಬೇಕು ಅಂತ. ಈಗ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ತೊಳೆದು ಅದನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಬಿಡಿ. ಆ ಹೆಚ್ಚಿಟ್ಕೊಂಡೋದನ್ನ ಈ ಕುಕ್ಕರ್ಗೆ ಹಾಕಿ ಬಾಡ್ಸೋಕೆ ಶುರು ಮಾಡಿ. ಜೊತೆಗೆ 1 ಟೀ ಸ್ಪೂನಷ್ಟು ಅರಿಶಿನೂ ಹಾಕೊಂಬಿಡಿ. ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಮೆಂತ್ಯ ಸೊಪ್ಪನ್ನ ಹಾಗೆ ಬಾಡಿಸ್ಕೊಂಬಿಡಿ. ಹೀಗೆ ಬಾಡಿಸ್ಕೊಳುವಾಗ ಸ್ವಲ್ಪ ಪುದೀನೂ ಹಾಕಿ ಬಾಡಿಸ್ಕೊಂಬಿಡಿ. ಮೆಂತ್ಯ ಬಾತ್ಗೆ ಪುದೀನ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಣ್ರಿ. ಈಗ ಮೆಂತ್ಯ ಬಾತ್ಗೆ ಮಸಾಲ ಮಾಡ್ಕೊಳೋ ಟೈಮು ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೆಟೊ ಹಾಕಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹಾಕಿ, ಒಂದು 2-3 ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿನೂ ಹಾಕಿ ರುಬ್ಕೊಬೇಕು. ರುಬ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಆ ಪೇಸ್ಟ್ನ ತೆಗೆದು ಕುಕ್ಕರ್ ಒಳಗೆ ಹಾಕಿ ಬಾಡ್ಸೋಕೆ ಶುರು ಮಾಡಬೇಕು. ಸಾಮಾನ್ಯವಾಗಿ ಒಂದು 2-3 ನಿಮಿಷ ಅದನ್ನು ಬಾಡಿಸಿದ್ರೆ ಅದರಲ್ಲಿರೋ ಹಸಿ ಸ್ಮೆಲ್ಲು ಹೋಗ್ಬಿಡುತ್ತೆ. ಅಲ್ಲಿ ತನಕ ಮಾಡಿದ್ರೆ ಸಾಕಾಗುತ್ತೆ. ಈಗ ಬಟಾಣಿ ಸೀಸನು, ಹಾಗಾಗಿ ಒಂದು ಅರ್ಧ ಕಪ್ ನಾವು ಬಟಾಣಿನೂ ಹಾಕೋತಾ ಇದ್ದೀವಿ. ಬಟಾಣಿ ಮೇಲೆ 1 ಟೀ ಸ್ಪೂನು ಗರಂ ಮಸಾಲನೂ ಹಾಕೋತಾ ಇದ್ದೀವಿ. ಜೊತೆಗೆ ಒಂದು ಸಣ್ಣ ಚಕ್ಕೆ ಪೀಸು, ಜೊತೆಗೆ ಈ ಸ್ಟಾರ್ ಬರುತ್ತಲ್ಲ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ ಕಣ್ರಿ, ಅದನ್ನು ಒಂದು ಹಾಕಿ ಸಾಕಾಗುತ್ತೆ. ತುಪ್ಪದಲ್ಲಿ ಫ್ರೈ ಮಾಡಿ ಈಗ ಅಕ್ಕಿ ಹಾಕೋಬೇಕು. ಬಾಸುಮತಿ ಅಕ್ಕಿ ಹಾಕೋತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ನಂಗೆ ಕ್ಲೋಸ್ ಮಾಡಿ ಕೂಗ್ಸೆ ಬಿಡಿ. ಒಬ್ಬೊಬ್ಬರು ಅಳತೆ ಒಂದೊಂದು ಥರ ಇರುತ್ತೆ, ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಅಕ್ಕಿ ಮತ್ತು ನೀರು ಹಾಕ್ಕೊಳ್ಳಿ ಅಂತಂದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ನಿಂಬೆ ಹುಳಿ ಹಿಂಡಿದ್ರೆ ಆಹಾ, ಆ ಪರಿಮಳ ಬರ್ತಲ್ಲ, ಮೂಗಿಗೆ ಬಡಿದ್ರೆ ನಿಮಗೆ ಕಟ್ಟೆ ಕಡಿಯೋದಾಗಿ ಪ್ರಶ್ನೆ ಕಾಡುತ್ತೆ, ಹೀಗೂ ಉಂಟೆ ಅಂತ. ಇನ್ನೇನು 2 ವಿಷಲ್ ಹೊಡೆದು ತಣ್ಣಗಾದ್ಮೇಲೆ ಲಿಡ್ ತೆಗೆದ್ರೆ ಅಂದರೆ ಕುಕ್ಕರ್ ಮುಚ್ಚಳ ತೆಗೆದ್ರೆ ಆಹಾ, ಮೆಂತೆ ಬಾತ್ ರೆಡಿಯಾಗಿರುತ್ತೆ. ಯಾಕೆ ಕೇಳ್ತೀರಾ? ಒಂದೇ ಒಂದು ಸ್ಪೂನ್ ಬಾಯಿಗಿಟ್ಟು ನೋಡಿ. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂಥೇಳಿ 1 ಸ್ಪೂನು 2 ಸ್ಪೂನು 3 ಸ್ಪೂನು ತಿಂತಾನೇ ಇರ್ತೀರಿ. ಇನ್ಯಾಕೆ ತಡ, ಹಳೆ ರುಚಿ ತಿಂದು ಕೆಟ್ಟಿರೋ ನಾಲ್ಗೆಗೆ ಈ ಹೊಸ ರುಚಿನ ಹಾಕಿ ಬಿಡಿ, ಏನಂತೀರಿ? ಹೊಸ ಮೆಂತೆ ಬಾತ್ ಜೊತೆಗೆ ನಾಲ್ಗೆಗೂ ಖುಷಿಯಾಗುತ್ತೆ, ನಿಮಗೂ ಸಂತೋಷ ಸಿಗುತ್ತೆ. ವಿಡಿಯೋ ಪೂರ ನೋಡಿ, ಲೈಕ್ ಕೊಡದೆ ಅನ್ಯಾಯ ಮಾಡಬೇಡಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಈ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ, ಬೆಲ್ ಐಕನ್ ಮೇಲೆ ಒತ್ತಿ ಪ್ರತಿ ವಿಡಿಯೋನ ನೀವೇ ಫಸ್ಟ್ ನೋಡಿ. ಹಾಗಾದರೆ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ.